ನೋಡಿ, ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ. ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷ ಕೇಳಿದಾಗಲೂ ಸಾರ್ವಜನಿಕರ ಚರ್ಚೆ ನಡೀತಿರ್ಬೇಕಾದ್ರೆ ಒಂದು ಹಾಸ್ಯಮಯವಾಗಿ ಮಾತಾಡಿದ್ದಾರೆ. ಅದೇನು ಹೇಳಿದರು ಅವರು? ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಅವತ್ತು ಅಲ್ಲೂ ಹೇಳಿದ್ದಾರೆ. ಹೈಕಮಾಂಡ್ ನಮ್ದು ಇದೆಯಪ್ಪ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಂತಲೂ ಅವ್ರು ಹೇಳಿದ್ದಾರೆ. ಹಾಗೆ ಇವಾಗ ಇರಬೇಕಾದ್ರೆ ಇವರು ವಿರೋಧ ಪಕ್ಷವಾಗಿರುವಂಥವ್ರು ಇವ್ರ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವ್ರಿಗೆ ಏನು ಗೊತ್ತಿದೆ? ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ನಾನು ಮೊನ್ನೆ ಒಂದು ಟ್ವೀಟ್ ಮಾಡಿದರು, ಯಾರು ನಮ್ಮ ಮಹಿಳಾ ನಮ್ಮ ಇವರು ಸಾರಿ ನಮ್ಮ ಮೇಡಮ್ ಅವರು ನಮ್ಮ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಒಂದು ಟ್ವೀಟ್ ಮಾಡಿದರು. ಏನು ಮಾಡಿದರು ಇವಾಗ ಬಿ ಜೆ ಪಿಯವರು ಅಂದರೆ, ಹೆಬ್ಬಾಳ್ಕರ್ ಅವರು ಕಾಣೆಯಾಗಿದ್ದಾರೆ ಅಂತ. ಹೌದಾ? ಇದೇ ಬಿ ಜೆ ಪಿಯವರು ಮಾಡಿದರು. ನಾನು ಹೇಳೋದು, ಹೆಬ್ಬಾಳ್ಕರ್ ಇದ್ದದ್ದು ಸೋಮವಾರ ಇರಲಿಲ್ಲ, ಮಂಗಳವಾರ ಮಾತ್ರ ಬಂದರು, ಒಂದು ದಿವಸ ಇರಲಿಲ್ಲ. ಬುಧವಾರ ಅವ್ರು ಹಾಜರಾಗಿದ್ದಾರಲ್ಲ. 3-4 ದಿವಸದಿಂದ ಇದೇ ವಿಜೇಂದ್ರ ಅವರು ಇವತ್ತು ಇರಲಿಲ್ಲ. ಎಲ್ಲಿ? ಈ ಅಸೆಂಬ್ಲಿಯಲ್ಲಿ ಎಲ್ಲಿ ಹೋಗಿದ್ರು ಅವರು ಕಾಣೆಯಾಗಿದ್ರಲ್ಲ. ಅದ್ರ ಬಗ್ಗೆ ಏನಾದ್ರು ಹೇಳಿದ್ರು ಯಾರವರು? ಇಲ್ಲಲ್ಲ. ಹಾಗೆ ಚರ್ಚೆಗಳು ಮಾಡೋದು ಬೇಡ. ಇದನ್ನು ಏನು ಮಾಡಬೇಕನ್ನೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದರ ಆಧಾರದ ಮೇಲೆ ನಿಂತಿರುತ್ತದೆ, ಆ ಆಧಾರದ ಮೇಲೆ ಆಗುತ್ತೆ ಅದು ಅಷ್ಟೇ. ಹಾಗಾಗಿ ಇವ್ರು ಯಾರೇ ವಿರೋಧ ಪಕ್ಷದವ್ರು ಏನು ಹೇಳಿದ್ರು ಅದು ಏನೂ ನಡೆಯಲಿಕ್ಕಿಲ್ಲ. ಅವರ ಪ್ರಕಾರ ನಡೆಯೋದಲ್ಲ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಓಕೆನಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.